ಹೆಣ್ಣು ಮಕ್ಕಳೇ, ಭಾರತ ದೇಶ ಗಂಡ ಮಕ್ಕಳೇ, ಜಗತ್ತಿನೊಳಗಡೆ ಭಾರತ ದೇಶ ತನ್ನದೇ ಆದಂತ ಇತಿಹಾಸ ಪರಂಪರೆಯನ್ನಿಟ್ಟುಕೊಂಡು ಬಂದಿದೆ. ಬೌದ್ಧ ದೇವನ ಮಡದಿಯಾಗಿರ್ತಕ್ಕಂಥ ಮಡದಿಯನ್ನ ಶಿಷ್ಯನಾಗಿ ಸ್ವೀಕರಿಸಿತು. ಶಂಕರಾಚಾರ್ಯರು ಇಡೀ ಜಗತ್ತಿನಲ್ಲಿ ಅದ್ವೈತ ಸಾಮ್ರಾಜ್ಯವನ್ನ ಪ್ರಚಾರ ಮಾಡಿರ್ತಕ್ಕಂಥ ಶಂಕರಾಚಾರ್ಯರು ಕೊನೆಗೆ ಮಂಡಲ ಮಿಶ್ರನ ಹೆಂಡತಿ ಭಾರತೀಯ ಜೊತೆಯಲ್ಲಿ ಗುರುತಿಸಿಕೊಂಡು ಜ್ಞಾನ ಪ್ರತಿಪಾದನೆ ಮಾಡಿ ಕೊನೆಯವರೆಗೂ ತಾಯಿಯನ್ನ ಪ್ರೀತಿ ಮಾಡಿರ್ತಕ್ಕಂಥ ಶಂಕರಾಚಾರ್ಯರನ್ನು ನೋಡ್ತೇವೆ. ಈ ಕಡೆ ಶರಣರು ಬಂದು ನೋಡಿದ್ರೆ ಹೆಣ್ಣು ಹೆಣ್ಣಲ್ಲ, ಹೆಣ್ಣು ರಕ್ಕಸಿಯಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತೇಳಿ ಹೆಣ್ಣು ಮಕ್ಕಳ ಧಾರ್ಮಿಕ ಸ್ವಾತಂತ್ರ್ಯತೆ ಮಹಾಮನೆಯ ಬಾಗಿಲನ್ನು ತೆರೆದ್ರು. ತಂದೆ ಸತ್ತಾಗ ಮಕ್ಕಳು ತಪ್ಪಲಿಯಲ್ಲ, ತಾಯಿ ಸತ್ತಾಗ ಮಕ್ಕಳು ತಪ್ಪಲಿ ಆಗ್ತಾರೆ. ಹೆಣ್ಣು ಮಕ್ಕಳು ಧಾರ್ಮಿಕ ಸಂಸ್ಕೃತಿಯ ಪರಂಪರೆಯ ವಾರಸ್ದಾರರಾದಾಗ ಈ ಜಗತ್ತಿನಲ್ಲಿ ಎಲ್ಲವನ್ನ ನೋಡಬಹುದಲ್ಲ. ಇವತ್ತು ಹೆಣ್ಣು ಮಕ್ಕಳು ಬಹಳ ಸೂಕ್ಷ್ಮಮತಿಯಿಂದ ಹೆಜ್ಜೆ ಇಡಬೇಕನ್ನತಕ್ಕಂಥದ್ದನ್ನು ನಾನು ವಿನಂತಿಸಿಕೊಳ್ಳುತ್ತೇನೆ. ಪುರುಷರು ಹಾಗೆ ಇರಬೇಕು. ಬರೀ ಹೆಣ್ಣು ಮಕ್ಕಳು ಅಂತ ಹೇಳ್ತಾ ಇಲ್ಲ ನಾನು, ಪುರುಷರು ಹಾಗೆ ಇರಬೇಕು. ಇವತ್ತೆಲ್ಲೋ ಒಂದು ಕಡೆ ಒಂದಿಷ್ಟು ಪ್ರೇಮ, ಪ್ರೀತಿ, ವಾತ್ಸಲ್ಯ, ಕ್ಷಣಿಕವಾದ ಸುಖ, ಯಾರ್ದೋ ಬೈಕು, ಯಾರ್ದೋ. ನಾನೊಂದು ಊರಿನಲ್ಲಿ ಪ್ರವಚನ ಮಾಡುವಾಗ ಹೀಗೇ ಪ್ರವಚನ ಮಾಡ್ತಿದ್ದೆ. PUC ಓದುವಂತ ಒಂದು ಹೆಣ್ಣು ಮಗಳು ಬಂದು, ನಾನು ನಾಳೆ ಸಾಯ್ತಿದ್ದೆ ಬುದ್ಧಿ, ಇವತ್ತು ನಿಮ್ಮ ಪ್ರವಚನ ಕೇಳಿ ಬದುಕಬೇಕು ಅಂತಿದ್ದೀನಿ ಅಂದ್ಲು. ಯಾಕವ ಸಾಯ್ಬೇಕು ಅಂತ ತೀರ್ಮಾನ ಮಾಡಿದ್ದೆ ಅಂತ ಕೇಳಿದೆ. ಇಲ್ರಿ ಬುದ್ಧಿ, ನೀವು ಪ್ರವಚನಕ್ಕೆ ಬರದೆ ಹೋಗಿದ್ರೆ ನಾನು ಸಾಯ್ತಿದ್ದೆ. ಯಾಕೆ? ಗೊತ್ತಿಲ್ರಿ ಬುದ್ಧಿ, ನಾನು ಗೊತ್ತಿಲ್ಲದೆ ತಪ್ಪು ಮಾಡಿದ್ದೇನೆ, ತಾಯಿ ಆಗ್ತಾ ಇದ್ದೇನೆ. ತಾಯಿ ಆಗ್ತಾ ಇದೆ. ಮನಸ್ಸು ನಮ್ಮ ಕೈಯಲ್ಲಿ ಇಲ್ಲ, ರೂಪ ನಮ್ಮ ಕೈಯಲ್ಲಿ ಇಲ್ಲ, ರೂಪ ನಮ್ಮ ಕೈಯಲ್ಲಿ ಇಲ್ಲ, ಮನಸ್ಸು ನಮ್ಮ ಕೈಯಲ್ಲಿ ಇಲ್ಲ, ಬದುಕು ಮಾತ್ರ ನಮ್ಮ ಕೈಯಲ್ಲಿ ಇದೆಯಲ್ಲ. ಎಲ್ಲಿಂದೋ ಬಂದ್ರು, ಏನೋ ಹೇಳಿದ್ರು, ಹಾರಿ ಬಿಟ್ಟಿಯಲ್ಲಪ್ಪ. ತಾಯಿ ಬೇಡ, ತಂದೆ ಬೇಡ, ಬದುಕು ಬೇಡ, ಸುಖಕ್ಕೆ 100 ದಾರಿ. ಹಡದ ಹೊಟ್ಟೆ ತಂದೆ ತಾಯಿಗಳಲ್ಲಿ ಸಿಗುತ್ತಾರೆ ತಾಯಿಂದಿರೆ. ಕುಟುಂಬಗಳು ಉಳಿಬೇಕಲ್ಲ, ರಾಷ್ಟ್ರಗಳು ಉಳಿಬೇಕಲ್ಲ, ಸಮಾಜ ಉಳಿಬೇಕಲ್ಲ, ಸಂಸ್ಕೃತಿ ಉಳಿಬೇಕಲ್ಲ, ಸಂಸ್ಕಾರಗಳು ಉಳಿಬೇಕಲ್ಲ, ಮನೆತನಗಳು ಉಳಿಬೇಕಲ್ಲ. ಮುಂದೆ ಹೋಗುವಾಗ ನಾವಿಟ್ಟಿರುವ ಹೆಜ್ಜೆ ಇನ್ನೊಬ್ಬರು ಆ ಹೆಜ್ಜೆಯಲ್ಲಿ ಬರಬೇಕಾದ್ರೆ ನಮ್ಮಲ್ಲಿ ಏನೋ ಒಂದು ರೀತಿಯ ಭಾವನೆಗಳ ಭಕ್ತಿ ಇರಬೇಕಲ್ಲ. ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಎಲ್ಲೋ ಒಂದು ಕಡೆ ವಿಜ್ಞಾನ, ತಂತ್ರಜ್ಞಾನ, ಮೊಬೈಲು ನಮ್ಮನ್ನು ಹಾಳು ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು. ಅದನ್ನ ನಾನು ಒಂದು ಕಡೆ ನಾನು ವಿನಂತಿಸ್ಕೊಳ್ತೇನೆ. ತಾಯಿಂದಿರೆ, ಮಕ್ಕಳ ಮುಂದೆ ಬಹಳ ಗಂಭೀರವಾಗಿ ಪರಿಣಾಮ ಬೀಳ್ತಾ ಇದೆ. ಮಕ್ಕಳ ಮೇಲೆ ಬಹಳ ಗಂಭೀರವಾಗಿ ಪರಿಣಾಮ ಬೀರಿ ಮಕ್ಕಳು ಸ್ವೇಚ್ಛಾಚಾರದಲ್ಲಿದ್ದಾರೆ. ನನಗೆ ಬಹಳ ಸಂತೋಷ ಆಯಿತು. ಇವತ್ತು ನನ್ನ ಎದುರಿಗೆ ಇವತ್ತು ಹಿರಿಯರು, ತಾಯಿಂದಿರು ಎಲ್ಲರೂ ಕುಳಿತಿದ್ದೀರಿ. ಅದರ ಜೊತೆಗೆ ಶಾಲಾ ಮಕ್ಕಳು ಕೂತಿದಾರಲ್ಲ, ಜೋರಾಗಿ ಚಪ್ಪಾಳೆ ತಟ್ಟೋದರೊಂದಿಗೆ ಆ ಶಾಲಾ ಮಕ್ಕಳಿಗೆ ಗೌರವವನ್ನು ಕೊಡದೆ ಎನ್ನತಕ್ಕಂಥ ಮಾತನ್ನು ಹೇಳ್ತೇನೆ ನಾನು. ಸ್ವಾಮಿ, ಇವತ್ತು ನಾನು ಇಷ್ಟು ಚೆನ್ನಾಗಿ ಮಾತನಾಡ್ತೀನಿ ಅಂತ ಹೇಳಿದ್ರೆ ನನ್ನ ತಾಯಿ ದೊಡ್ಡವರು, ಶಂಕರಾಚಾರ್ಯರು ದೊಡ್ಡವರಾಗ್ತಾರೆ ಅಂತ ಹೇಳಿದ್ರೆ ಅವಳ ತಾಯಿ ದೊಡ್ಡವಳು. ಛತ್ರಪತಿ ಶಿವಾಜಿ ಜಗತ್ತನ ಈ ರಾಷ್ಟ್ರವನ್ನು ಉಳಿಸ್ತಾನೆ ಅಂತ ಹೇಳಿದರೆ ಅವಳ ತಾಯಿ ಜೀಜಾಬಾಯಿ ದೊಡ್ಡವಳು. ಗಾಂಧೀಜಿ ದೊಡ್ಡವನಾಗಬೇಕಂತಂದ್ರೆ ಕಸ್ತೂರಿಬಾಯಿ ದೊಡ್ಡವಳು. ಬಸವಣ್ಣ ದೊಡ್ಡವನಾಗಬೇಕಂತಂದ್ರೆ ಅಕ್ಕನಾಗಮ್ಮ ದೊಡ್ಡವಳು. ನರೇಂದ್ರ ದೊಡ್ಡವನಾಗಬೇಕು ಅಂತಿದ್ರೆ ಎಂತವನು ಸ್ವಾಮಿ ವಿವೇಕಾನಂದ ಎಂತವರು. ಇಡೀ ಜಗತ್ತನ್ನೇ ಸುತ್ತಿ ಬಂದರು ಸ್ವಾಮಿ. ಅಂತರಂಗ ಬಹಿರಂಗ ಅಂದ್ರೆ ಏನಂತ ಒಂದು ಸಾಲಿನ ಒಳಗಡೆ ಹೋಗಿಬಿಟ್ರೆ ಏನ್ ಅಂತರಂಗ. ಸ್ವಾಮಿ ವಿವೇಕಾನಂದರು ವಿದೇಶಕ್ಕೆ ಹೋದಂತ ಸಂದರ್ಭದಲ್ಲಿ, ಭಾಷಣ ಮುಗಿಸಿ ಹೊರಗಡೆ ಬಂದಂತ ಸಂದರ್ಭದಲ್ಲಿ ಒಬ್ಬ ಹೆಣ್ಣು ಮಗಳು ಹೇಳ್ತಾಳೆ, ನಿನ್ನಂತ ರೂಪವಂತ ಹುಡುಗನನ್ನು ನೋಡಿ ನನಗೆ ಸಂತೋಷವಾಗಿದೆ. ನಿನ್ನ ಕಣ್ಣು, ನಿನ್ನ ದೇಹ, ನಿನ್ನ ಮೈ, ನಿನ್ನ ಮಾಟ ಇದನ್ನೆಲ್ಲ ನೋಡಿ ನಾನು ಅನುಭವಿಸಬೇಕು ಅಂತಿದ್ದೇನೆ. ನಿನ್ನನ್ನು ಮದುವೆಯಾಗಿ ನಿನ್ನಂತ ಮಗುವನ್ನು ಪಡಿಬೇಕು ಅಂತಿದ್ದೇನೆ ಅಂತ ಹೇಳುವಾಗ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ನೀನು ಬಯಸುವುದು ತಪ್ಪಲ್ಲ, ಆದ್ರೆ ಮದುವೆ ಆದ ಮೇಲೆ ನನ್ನಂತ ಮಗುವನ್ನ ಪಡಿತೀಯ ಅಂತ ಯಾವ ಗ್ಯಾರಂಟಿ? ನನ್ನನ್ನೇ ಮಗ ಅಂತ ತಿಳ್ಕೊ ಅಂತ ಹೇಳಿದ್ರೆ ಸಿಸ್ಟರ್ ನಿವೇದಿತ ಈ ಜಗತ್ತಿಗೆ ಬಂದಳಲ್ಲ. ಯಾವುದು ಸ್ವಾಮಿ ಅಂತರಂಗ, ಯಾವುದು ಬಹಿರಂಗ?
ಗಾಂಧೀಜಿ ಎಂತಹ ಅಂತರಂಗ ಬಹಿರಂಗ, ಕೇವಲ ಸತ್ಯ ಹರಿಶ್ಚಂದ್ರನ ನಾಟಕವನ್ನ ನೋಡಿದ್ರ ಒಬ್ಬ ಗಾಂಧಿ ಆದ. ಬಂಗಾರದ ಚಂಚಲನ ಬಾಯಲ್ಲಿ ಇಟ್ಟುಕೊಂಡು ಅರಮನೆಯಲ್ಲಿ ಕುಳಿತಿರ್ತಕ್ಕಂತಹ ಸಾಮ್ರಾಜ್ಯವನ್ನ ಕಟ್ಟಿರ್ತಕ್ಕಂಥ ಬುದ್ಧದೇವ 4 ಜನ ರೋಗಿಯನ್ನು ನೋಡಿದ ಕೂಡಲೇ ಬದಲಾವಣೆ ಆದ. ಬಸವಣ್ಣ ತನ್ನ ಮನೆಯಲ್ಲಿ ಕುಳಿತಿರುವಂತ ಅಕ್ಕನಾಗಮ್ಮ ಅವಳ ಸೋದರತ್ತೆ ಮುಟ್ಟಾದಂತ ಸಂದರ್ಭದಲ್ಲಿ ಆ ಮುಟ್ಟಿ ಯಾಕಾಗಿದ್ದಾರೆ ಅಂತ ಕೇಳಿದ್ರೆ, ಆ ಮುಟ್ಟು ನಿಂತ ಮೇಲೆ ನಾನು ನಿಂತಿದ್ದೇನೆ ಅನ್ನತಕ್ಕಂಥ ಶಬ್ದವನ್ನು ಇಟ್ಟುಕೊಂಡು ಈ ಜಗತ್ತನ್ನು ಗಟ್ಟಿಗೊಳಿಸುವ ಮಾತುಗಳ ಕಡೆಗೆ ಬಂದ. ಭಾರತ ಬಹಳ ದೊಡ್ಡದು. ಭಾರತ ಭಾಗ್ಯ ವಿಜಾತ. ಈ ಭಾರತವನ್ನು ಉಳಿಸಬೇಕಲ್ಲ, ಮನೆಗಳಲ್ಲಿ ಭಾರತ ಆಗಬೇಕಲ್ಲ, ಮನೆಗಳಲ್ಲಿ ಜ್ಞಾನದ ತುತ್ತು, ಜ್ಞಾನದ ಬೆಳಕು ಬೆಳಗಬೇಕಲ್ಲ. ಇದಕ್ಕಾಗಿ ನಾವೆಲ್ಲರೂ ಇಲ್ಲಿ ಕುಳಿತಿರೋದು, ಇದಕ್ಕಾಗಿ ಸಣ್ಣ ವಯಸ್ಸಿನಲ್ಲಿ ಸ್ವಾಮಿಗಳಾಗಿರೋದು. ರೂಪವಂತರಲ್ಲ, ವಿದ್ಯಾವಂತರಲ್ಲ, ಬುದ್ಧಿವಂತರಲ್ಲ, ವಯಸ್ಸಿಲ್ಲ, ಡಾಕ್ಟರ್ ಆಗಬಹುದಿತ್ತಲ್ಲ, ಇಂಜಿನಿಯರ್ ಆಗಬಹುದಿತ್ತಲ್ಲ, ದೊಡ್ಡದೊಂದು ಮನೆಯನ್ನು ಕಟ್ಕೊಳ್ಬಹುದಿತ್ತಲ್ಲ, ಕಾರ್ ಇಟ್ಕೊಳ್ಬಹುದಿತ್ತಲ್ಲ. ಇಲ್ಲ, ಸಂಸಾರದಲ್ಲಿ ಸುಖ ಇಲ್ಲ ಅಂತ ನಾ ತಿಳಿದುಕೊಂಡಿಲ್ಲ, ಆದರೆ ಸಮಾಜದಲ್ಲಿ ಸುಖವಾಗಿರಬೇಕನ್ನತಕ್ಕಂಥ ಭಾವವನ್ನು ಇಟ್ಟುಕೊಂಡು ಈ ಊರಿಗೆ ಬಂದಿದ್ದಾರಲ್ಲ, ಆ ಪೂಜ್ಯರ ಭಾವ ಬಹಳ ದೊಡ್ಡದು ಅನ್ನತಕ್ಕಂಥದ್ದು. ಇದು ಭಾರತ, ಇದು ಭಾರತ. ಇದು ಈ ಭಾರತವನ್ನು ನಾವು ಉಳಿಸಬೇಕು. ಬಹುತ್ವದ ಭಾರತ. ಎಂಥವನು ಶಿಶುನಾಳ ಶರೀಫ, ಎಂಥವರು ನಾಗಲಿಂಗ ಅಜ್ಜ, ಎಂಥವರು ಅರವಿಂದರು, ಎಂಥವರು ರಮಣ ಶ್ರೀಗಳು, ಎಂಥವಳು ಲಲಿತಾ, ಎಂಥವಳು ಅಕ್ಕ ಮಹಾದೇವಿ, 770 ಜನ ಅಮರಗಣಗಳು, ಜ್ಞಾನೇಶ್ವರ ಎಂಥವರು, ತುಕಾರಾಮ್ ಎಂಥವರು, ತುಳಸಿದಾಸರೆಂಥವರು, ರಾಣ ಪ್ರತಾಪ ಸಿಂಹ ಎಂಥವನು, ಶಿವಾಜಿ ಎಂಥವಳು, ಬೆಳವಡಿ ಮಲ್ಲಮ್ಮ ಎಂಥವಳು, ಕಿತ್ತೂರು ಚೆನ್ನಮ್ಮ ಎಂಥವಳು, ಆಧುನಿಕತೆಯ ಕಾಲದಲ್ಲಿ ಗಗನ ಆಕಾಶದಲ್ಲಿ ಹೋಗಿ ತನ್ನ ಪ್ರಾಣವನ್ನು ಕೊಟ್ಟು ಜಗತ್ತಿಗೆ ಬಾಹ್ಯ ಆಕಾಶವನ್ನ ಮೆರೆದಿರ್ತಕ್ಕಂಥ ಕಲ್ಪನಾ ಚೌಲ ಎಂಥವಳು. ಭಾರತ ಎಂಥ ಕೃಷಿಗಳು ನಾವು, ಎಂತಹ ನೀರು, ಎಂತಹ ಗಂಗೆ, ಎಂತಹ ತುಂಗೆ, ಎಂತಹ ಕೃಷ್ಣ, ಎಂತಹ ಮಲಬಾರಿ, ಎಂತಹ ಗಂಧದ ಗುಡಿ, ಎಂತಹ ಭತ್ತ, ಎಂತಹ ಸಾಮ್ರಾಜ್ಯ ಭಾರತ. ಈ ಭಾರತವನ್ನ ನಾವು ಕಟ್ಟಬೇಕು, ಈ ಭಾರತವನ್ನ ನಾವು ಉಳಿಸಬೇಕು, ಈ ಭಾರತವನ್ನ ಧರ್ಮ ಮತ್ತು ಸಂಸ್ಕೃತಿಯ ಪತಾಕೆಯನ್ನು ಏರಿಸಬೇಕು, ಎದ್ದು ನಿಲ್ಲಬೇಕು, ಜಾಗೃತರಾಗಬೇಕು. ಈ ಜಾಗೃತ ಆಗೋದಕ್ಕಾಗಿ ಇಂತಹ ವೇದಿಕೆಗಳನ್ನು ನಿರ್ಮಾಣ ಮಾಡ್ತಾರೆ ಪೂಜ್ಯರು. ನನಗೇನಾದ್ರೂ ಒಂದಿಷ್ಟು ಜ್ಞಾನ ಕೊಡ್ರಿ, ನಮ್ಮನ್ನಿಷ್ಟು ದಾರಿಯಲ್ಲಿ ಕಳಿಸ್ರಿ. ಆ ಹಿಂದ್ಗಡೆ ಹುಡುಗರೆಲ್ಲರೂ ಸಹ ಯೂನಿಫಾರ್ಮ್ ಹಾಕೊಂಡು ಕುತ್ಕೊಂಡಿದಾರಲ್ಲ, ಕುಳಿತುಕೊಂಡು ನಿಂತ್ಕೊಂಡಿದಾರಲ್ಲ, ಒಂದೇ ಮಾತರಂ ಅನ್ನತಕ್ಕಂಥ ಭಾವದಲ್ಲಿ ಕುಳಿತುಕೊಂಡಿದಾರಲ್ಲ, ಏ ತಾಯಿ ಭಾರತಿ ಅಂತ ಕೂತ್ಕೊಂಡಿದಾರಲ್ಲ. ಇದು ಈ ಭಾರತ ಉಳಿಬೇಕು ಅಂತಂದ್ರೆ ಬುದ್ಧ, ಬಸವ, ಅಂಬೇಡ್ಕರ್, ಎಂಥವನ್ರಿ ಅಂಬೇಡ್ಕರ್, ಎಂಥವ್ರು ಅಂಬೇಡ್ಕರು? ಇತಿಹಾಸವನ್ನು ತಿಳಿದವರು ಮಾತ್ರ ಇತಿಹಾಸವನ್ನು ಸೃಷ್ಟಿಸಬಲ್ಲರು. ಇತಿಹಾಸ ತಿಳಿಯಲಾರದವರು ಈ ಜಗತ್ತಿನಲ್ಲಿ ಇತಿಹಾಸವನ್ನು ಸೃಷ್ಟಿಸಲಾರರು. ಎಂಥವರು? ಕುವೆಂಪು ಅವರು. ಬೆಳಗ್ಗೆದ್ದು ಕೂಡಲೇ ನಮ್ಮ ಹುಡುಗರು ಹಾಡ್ತಾರೆ, ಜಯ ಭಾರತ ಜನನಿಯ ತನುಜಾತೆ. ಎಂಥವರು? ಕುವೆಂಪು. ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ, ಸತ್ತಂತಿಹರನ್ನು ಬಡಿದೆಚ್ಚರಿಸು, ಕಚ್ಚಾಡುವವರನ್ನು ಒಂದುಗೂಡಿಸು. ಎಂಥವರು? ಥರಾಬೇಂದ್ರೆ. ಏಕೆ ಮಲಗಿರುವೆ ಹೇಳು, ಇದು ಶರಣರ ನಾಡು. ಎಲ್ಲಿ ನಿಸಾರಾಮದು? ನಿತ್ಯೋತ್ಸವ, ನಿತ್ಯೋತ್ಸವ. ಜೋಗದ ಸಿರಿಯ ಬೆಳಕಿನಲ್ಲಿ, ತುಂಗೆಯ ತೆನೆಯ ಬಳುಕಿನಲ್ಲಿ. ಎಲ್ಲಿ ಗಿರೀಶ್ ಕಾರ್ನಾಡ್? ಎಲ್ಲಿ ಜ್ಞಾನಪೀಠ ಪ್ರಶಸ್ತಿಗಳು? ಎಲ್ಲಿ ಕರ್ನಾಟಕ? ಎಂಥವರು? ಸಿದ್ದಯ್ಯ ಪುರಾಣಿಕರು. ಎಂತೆಂತಹ ಕವಿಗಳು, ಎಂತೆಂತಹ ನಾಡು ಇದು. ಈ ನಾಡು ಉಳಿಬೇಕು, ಈ ದೇಶ ಉಳಿಬೇಕು, ಮನೆಗಳು ಉಳಿಬೇಕು, ಭಾವನೆಗಳು ಉಳಿಬೇಕು,
ನಮ್ಮ ಮಕ್ಕಳಿಗೆ ಸಂಸ್ಕಾರವನ್ನು ಕೊಡುವ ಕೇಂದ್ರಗಳಾಗಿ ಇವತ್ತು ಮಠಗಳು ಕೆಲಸ ಮಾಡ್ತಾ ಇದೆ. ಸಾಯುವ ಸಂದರ್ಭದಲ್ಲಿ ಸಾವು ಬಹಳ ಚೆನ್ನಾಗಿ ಬರಬೇಕು. ಯಾಕೆ ಬರಬೇಕು ಅಂತಂದ್ರೆ, ನಾನು ಏನು ಬೇಕಾದ್ರೂ ಬರಲಿ, ದೇಹಕ್ಕೆ ಬರೋದು ದೊಡ್ಡ ಮಾತಲ್ಲ, ಆದ್ರೆ ಜೀವನದ ಪರಿಪೂರ್ಣತೆ ನನಗೆ ತೃಪ್ತಿ ತಂದಿದೆ ಅನ್ನತಕ್ಕಂಥ ಭಾವ ಇದ್ರೆ ಸಾಕು. ಈ ಜಗತ್ತಿನಲ್ಲಿ